ಲಯನ್ ಟಿವಿ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ರಾಜ್ಯ ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ಹಾಗೂ ಮೀಸಲಾತಿ ಕಿಚ್ಚು ದಗ್ದಗಿಸ್ತಾ ಇದೆ. ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಟಾಕ್ ವಾರ್ ಜೋರಾಗಿದೆ. ಈ ಮಧ್ಯೆ ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರು ಈಗ ನಿವೃತ್ತಿಯ ಮಾತುಗಳನ್ನಾಡಿದ್ದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮತ್ತೊಂದೆಡೆ ಇರಾನ್ನಲ್ಲಿ ಖಮೇನಿ ಉತ್ತರಾಧಿಕಾರಿಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದ್ದು ಈಗ ಪಾಕಿಸ್ತಾನಕ್ಕೂ ಕೂಡ ಘಡ ಶುರುವಾಗಿದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸುದ್ದಿಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಬಿಗ್ ನ್ಯೂಸ್ ನಲ್ಲಿ. ಡಿಕೆಶಿ ಹಾಗೂ ಆಪ್ತರ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಎಂಬ ವಿಚಾರಗಳ ಆರೋಪಕ್ಕೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ದಿನ ಅಮಿತ್ ಶಾ ಪಕ್ಕದಲ್ಲೇ ಕುಳಿತುಕೊಳ್ತಾರಲ್ಲ, ಪ್ರತಿದಿನ ದೆಹಲಿಯಲ್ಲೇ ಸಿಗ್ತಾರಲ್ವಾ, ಅವರನ್ನೇ ಕೇಳೀಗ ಫೋನ್ ಟ್ಯಾಪಿಂಗ್ ಮಾಡಿದ್ದು ಅವರ ರೈಲ್ವೆ ಮಂತ್ರಿಗಳ ಫೋನ್ ಅನ್ನೇ ಟ್ಯಾಪ್ ಮಾಡಿದ್ದು ಈಗ ಬಿಜೆಪಿ ಸರ್ಕಾರದ ಹಿರಿಯ ನಾಯಕನಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ಈಗ ಕೇಂದ್ರ ಸಚಿವನಾಗಿ ಸಾಕ್ಷಿ ಇಲ್ಲದೆ ಮಾತನಾಡಿದ್ರೆ ಏನ್ ಮಾಡುವುದು? ಕುಮಾರಸ್ವಾಮಿ ಆಗ್ಲಿ ಆರ್ ಅಶೋಕ್ ಆಗ್ಲಿ ಇದೊಂದು ಸೀರಿಯಸ್ ಕ್ಲೈಮ್. ಎಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗತ್ತೆ. ನಮ್ಗೆ ಆ ಶಕ್ತಿ ಇದ್ರೆ ಈಗ ದೊಡ್ಡ ಮೀನುಗಳ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ವಿ ಅಂತ ವಿರೋಧಿಗಳಿಗೆ ಕುಟುಕಿದ್ದಾರೆ. ವಿಪಕ್ಷಗಳ ಫೋನ್ ಟ್ಯಾಪಿಂಗ್ ಆರೋಪಗಳಿಗೆ ಈಗ ಸಚಿವ ರಾಮಲಿಂಗಾರೆಡ್ಡಿ ಕೂಲಾಗಿ ವ್ಯಂಗ್ಯವಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ನಮಗೆ ಯಾಕೆ ಬೇಕು? ಪ್ರತಿದಿನ ನಮ್ಮವರೇ ಹೇಳ್ತಾ ಇರ್ತಾರಲ್ಲ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಸ್ವಾಮೀಜಿಗಳ ಫೋನ್ ಟ್ಯಾಪ್ ಮಾಡ್ತಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಆರೋಪ ಇತ್ತು. ಈಗ ಕೇಂದ್ರ ಸರ್ಕಾರ ಈಗಲೂ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ ಅನ್ನೋ ಆರೋಪ ಎದುರಿಸ್ತಾ ಇದೆ. ಆದ್ರೆ ನಮಗೆ ಅದರ ಅವಶ್ಯಕತೆನೇ ಇಲ್ಲ. ನಮ್ಮ ಸಚಿವರು ಶಾಸಕರೇ ದಿನ ನಿಮ್ಮ ಮುಂದೆ ಹೇಳ್ತಾರೆ, ಈಗ ಕ್ರಿಮಿನಲ್ಸ್ ಗಳು ಭಯೋತ್ಪಾದಕರ ಚಟುವಟಿಕೆಗಳು ನೋಡ್ಕೊಳ್ಳೋದಕ್ಕೆ ಫೋನ್ ಟ್ಯಾಪಿಂಗ್ ಮಾಡ್ಬೇಕಷ್ಟೇ ಅಂತ ಹೀಗಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಬಿಜೆಪಿಗರಿಗೆ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದುರ್ಬಲ ವಿರೋಧ ಪಕ್ಷದ ನಾಯಕರು ಯಾರಾದ್ರೂ ಇದ್ರೆ ಅದು ವಿಧಾನಸಭೆಯ ಆರ್ ಅಶೋಕ್, ವಿಧಾನ ಪರಿಷತ್ನ ಚಲವಾದಿ ನಾರಾಯಣಸ್ವಾಮಿ, ಚಡ್ಡಿ ಚಲವಾದಿ ನಾರಾಯಣಸ್ವಾಮಿ ಅಂತಲಾನೆ ಏನು ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಚಡ್ಡಿಯನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡಿದಂತವ್ರು ಅವಕಾಶ ಸಿಗತ್ತೆ ಅಂದ್ರೆ ಯಾವ್ದಕ್ ಬೇಕಾದ್ರೂ ತಯಾರಾಗ್ತಾರೆ. ನಿನ್ನೆ ಒಂದ್ ಹೇಳಿಕೆ ಕೊಟ್ಟಿದ್ರು, ಬಜೆಟ್ ನಲ್ಲಿ ಎಸ್ಸಿಪಿ ಟಿಎಸ್ಪಿಗೆ ಈಗ ಸರಿಯಾಗಿ ಹಣ ನೀಡದೆ ಹೋದ್ರೆ ಬೆಂಕಿ ಇಡ್ತೇನೆ ಎಂಬ ಮಾತುಗಳನ್ನಾಡಿದ್ರು. ಚಲವಾದಿ ನಾರಾಯಣಸ್ವಾಮಿ ವಿಪಕ್ಷ ನಾಯಕರಾಗಿ ಈಗ 1 ವರ್ಷದ ಮೇಲೆ ಆಗಿರಬಹುದು, ಆದ್ರೆ ಕರ್ನಾಟಕದ ಅಭಿವೃದ್ಧಿ ಆಡಳಿತ ವೈಫಲ್ಯದ ಬಗ್ಗೆ ಎಂದಿಗೂ ಮಾತನಾಡಿಲ್ಲ. ಬರೀ ಬೆಂಕಿ ಇಡುವ ವಿಚಾರ, ಮಸಿ ಬಳಿಯುವಂತಹ ವಿಚಾರಗಳ ಬಗ್ಗೆನೆ ಮಾತನಾಡ್ತಾರೆ. ಸೈಕಲ್ ನಾರಾಯಣ ಸ್ವಾಮಿಯನ್ನ ಏನು ರಾಜಕೀಯದಲ್ಲಿ ಬೆಳೆಸಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ತಿಂದು ಉಂಡು ಖರ್ಗೆ ವಿರುದ್ಧ ಟೀಕಿಸಿರುವಂತಹ ಕಾರಣ ಈಗ ಬಿಜೆಪಿಯಲ್ಲಿ ರಾಜಕೀಯ ಆಶ್ರಯವನ್ನ ಪಡೆದಿದ್ದಾರೆ ಅಂತ ರಮೇಶ್ ಬಾಬು ಅವರು ಗುಡುಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಒಳಗಿನ ಕೋಲ್ಡ್ ವಾರ್ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಸಚಿವಾಲಯ ಯಾಕೆ ರಾಜ್ಯಕ್ಕೆ ಬರ್ತಿಲ್ಲ, ನಿಮ್ಮ ಹೊಡೆದಾಟ ಮುಗಿಯೋವರೆಗೂ ಬರಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿ ಅಪಾಯಿಂಟ್ಮೆಂಟ್ ಸಿಗತ್ತೆ, ಆದ್ರೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ ಅಂತ ಕುಟುಕಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾಲು ಜೇನು ಅಂತ ಹೇಳ್ತಾ ಇದ್ದಾರೆ. ನೀವು ಏನಂತ ನಿಮ್ಮ ಚೇಳಾಕಳೆ ಸ್ಟೇಟ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ. ನಿಮ್ಮದು ಹಾಲು ಜೇನು ಅಲ್ಲ, ಆಲ್ಕೋಹಾಲ್ ಜೇನು ಇರಬೇಕು ಅಥವಾ ಆಲ್ಕೋಹಾಲ್ ಮತ್ತು ನಿಂಬೆ ಹುಳಿ ಇರಬೇಕು. ಅದರಿಂದಾನೇ ಹುಳಿ ಹಿಂಡುವ ಜೊತೆಗೆ ಹಾಲಾಹಲ ನಿರ್ಮಾಣ ಮಾಡ್ತಿದ್ದಾರೆ. ಫೋನ್ ಕದ್ದಾಲಿಕೆ ಗಂಭೀರ ವಿಚಾರವಾಗಿದೆ. ವಿರೋಧ ಪಕ್ಷದವರದ್ದು ಏನು ಮಾಡ್ತಿದ್ದಾರಾ ಅಥವಾ ಶಿವಕುಮಾರ್ ಅವರದ್ದನ್ನ ಮಾಡ್ತಿದ್ದಾರಾ? ಫೋನ್ ಕದ್ದಾಲಿಕೆ ಬಗ್ಗೆ ತನಿಖೆಯಾಗಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗ್ರಹಿಸಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಲಿದ್ದಾರಾ ಎಂಬ ವದಂತಿಗಳು ಶುರುವಾಗಿವೆ. ಮಾಗಡಿ ತಾಲೂಕಿನ ಚಕ್ರಬಾವಿ ಗ್ರಾಮದಲ್ಲಿ ನಡೆದಂತಹ ವೈಜಿ ಗುಡ್ಡ ಏತ ನೀರಾವರಿ ಯೋಜನೆಯ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಡಿಕೆ ಸುರೇಶ್ ಅವರು ಭಾಗಿಯಾಗಿದ್ದರು. ಆ ವೇಳೆ ಆಡಿದಂತಹ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುಂದೆ ಮತ್ತೆ ಚುನಾವಣೆಗೆ ನಿಲ್ತೇನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳೋ ಮೂಲಕ ಈಗ ಆಶ್ಚರ್ಯನ ಮೂಡಿಸಿದ್ದಾರೆ. ಸದ್ಯಕ್ಕೆ ನನ್ನನ್ನ ಬಮೂಲ್ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ, ಹಾಲು ಮಾರೋ ಕೆಲಸವನ್ನ ಕೊಟ್ಟಿದ್ದಾರೆ, ಅದನ್ನ ಮಾಡ್ತಾ ಇದ್ದೇನೆ ಅಂತ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ನೀರಿನ ಅಭಾವ ನೀಗಿಸೋಕೆ ಡಿಕೆ ಶಿವಕುಮಾರ್ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಸತ್ತೇಗಾಲ ನೀರಾವರಿ ಯೋಜನೆ ಕೂಡ ಕೆಲವೇ ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ನಾವು ಸುಳ್ಳು ಹೇಳಿ ಕಣ್ಣೀರು ಹಾಕಿಕೊಂಡು ಜನರ ಮುಂದೆ ಹೋಗೋದಿಲ್ಲ, ಬದಲಾಗಿ ಕೆಲಸವನ್ನ ಮಾಡಿ ತೋರಿಸ್ತೇವೆ. ನಾವು ಕೊಟ್ಟಂತಹ ಮಾತುಗಳನ್ನ ಉಳಿಸಿಕೊಳ್ಳುವವರು ಅಂತ ವಿರೋಧ ಪಕ್ಷದವರಿಗೆ ಟಾಂಗ್ ಕೊಟ್ಟಿದ್ದಾರೆ.
ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ಒಳ ಮೀಸಲಾತಿ ಪರಿಗಣಿಸಿ ಯುವ ಜನತೆಗೆ ಉದ್ಯೋಗ ಸೃಷ್ಟಿಸಬೇಕು. ನ್ಯಾಯಾಲಯದ ಕುಂಟು ನೆಪ ಕೊಡಬಾರದು. ಇದಿಲ್ಲವಾದ್ರೆ ಈಗ ಬಿಜೆಪಿ ಉಗ್ರ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವಾದೀತು. ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳೇ, ಪದೇ ಪದೇ ಈ ಸಮುದಾಯಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದೀರಿ. ಪರಿಶಿಷ್ಟ ಜಾತಿ ಪಂಗಡಗಳ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ ಈ ಸಮುದಾಯಗಳಿಗೆ ಉದ್ಯೋಗವನ್ನ ನೀಡಿ ನ್ಯಾಯ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ತೊಟ್ಟಿಲು ತೂಗುವ ಜೊತೆಗೆ ಮಗುವನ್ನ ಚೂಟುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹಳೆಯ ಮೀಸಲಾತಿ ಪ್ರಮಾಣದಲ್ಲಿ ಈಗ ನೇಮಕಾತಿ ಮಾಡೋಕೆ ಮುಂದಾಗಿರುವುದು ರಾಜ್ಯದಲ್ಲಿ ಬೆಂಕಿ ಹಚ್ಚೋಕೆ ಹೊರಟಂತಿದೆ. ನೀವೆಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿರ್ತೀರಾ ಅನ್ನೋದು ನಮಗೆ ತಿಳಿದಿಲ್ಲ. ಆದ್ರೆ ಅಹಿಂದ ಸಮುದಾಯದ ತಾಳ್ಮೆಯನ್ನ ಪರೀಕ್ಷೆ ಮಾಡದಿರಿ. ಶೋಷಿತ ಪೀಡಿತ ಸಮುದಾಯಗಳನ್ನ ಕೆಣಕದಿರಿ. ಇಲ್ಲವಾದ್ರೆ ರಾಜ್ಯದಲ್ಲಿ ಮುಂದೆ ಆಗುವಂತಹ ಘಟನೆಗಳಿಗೆ ತಾವೇ ಹೊಣೆಯಾಗಬೇಕಾಗತ್ತೆ ಅಂತ ಲಾಸ್ಟ್ ವಾರ್ನ್ ಅನ್ನ ಮಾಡಿದ್ದಾರೆ. ಒಳ ಮೀಸಲಾತಿ ಕಿಚ್ಚು ರಾಜ್ಯದಲ್ಲಿ ದಗದಗಿಸ್ತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಕೂಡ ಸರ್ಕಾರದ ನಿರ್ಧಾರಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯಗಳು ಎಲ್ಲಿ ಹೋಗ್ಬೇಕು? 56% ಇದ್ದಿದ್ದನ್ನ 50% ಒಳಗೆ ಮಾಡ್ಕೊಳ್ಳಿ ಅಂದ್ರೆ ಹೇಗೆ ಸಾಧ್ಯ? ನೀವು ದಲಿತರ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಇದೇನಾ? 50,000 ಜನರಿಗೆ ಸಂಬಳ ಕೊಡೋಕೆ ನಿಮ್ಮ ಬಳಿ ಹಣವೂ ಇಲ್ಲ, ಉದ್ಯೋಗ ಭರ್ತಿ ಮಾಡಿಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ನಮ್ಮನ್ನ ಬೀದಿಗೆ ತರುವಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಹೀಗಾಗಿ ನಾವು ಹೋರಾಟ ಮಾಡ್ಲೇಬೇಕು. ಚಿತ್ರದುರ್ಗದಲ್ಲಿ ನಾವೆಲ್ಲ ಸೇರ್ಕೊಂಡು ಡೇಟ್ ಫಿಕ್ಸ್ ಮಾಡ್ತೇವೆ. ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಕೇಂದ್ರ ಸರ್ಕಾರ ಅಂದಿನ ದಿನಗಳಲ್ಲಿ ಮೀಸಲಾತಿಯನ್ನ ಜಾಸ್ತಿ ಮಾಡಿದ್ರು. ರಾಜ್ಯದಲ್ಲೂ ಬಿಜೆಪಿ ಮೀಸಲಾತಿ ಜಾಸ್ತಿ ಮಾಡಿತ್ತು. ಆದ್ರಿಂದ ಮೀಸಲಾತಿಯನ್ನೇ ಕೆಡಿಸೋದಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧ ತೀವ್ರ ಉಗ್ರ ಹೋರಾಟ ಮಾಡ್ತೇವೆ ಅಂತ ಶ್ರೀರಾಮುಲು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಿಹಾರ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಿಎಂ ಹುದ್ದೆಯಿಂದ ಕೆಳಗಿಳಿದು ರಾಜ್ಯಸಭೆಗೆ ತೆರಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಾರ್ಚ್ 5 ಗುರುವಾರವೇ ಈಗ ನಾಮಪತ್ರ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಈ ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ಅವರ ಮಗ ನಿಶಾಂತ್ ಕುಮಾರ್ ಅವರನ್ನ ಬಿಹಾರದ ಉಪಮುಖ್ಯಮಂತ್ರಿಯಾಗಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಿತೀಶ್ ಕುಮಾರ್ ಇದುವರೆಗೂ 10 ಬಾರಿ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ಸಿಎಂ ಆಗಿಯೇ ಮುಂದುವರೆದದ್ದು. ಆದ್ರೆ ಈಗ ಮಹತ್ವದ ಬದಲಾವಣೆ ಆಗ್ತಾ ಇದ್ದು ಕೇಂದ್ರದಲ್ಲಿ ಪ್ರಮುಖ ಜವಾಬ್ದಾರಿ ಹೊರುವಂತಹ ಸಾಧ್ಯತೆ ಇದೆ. ಇನ್ನು ನಿತೀಶ್ ಬಳಿಕ ಬಿಹಾರ ಮುಖ್ಯಮಂತ್ರಿಯಾಗಿ ಬಿಜೆಪಿ ತನ್ನದೇ ಅಭ್ಯರ್ಥಿಯನ್ನ ನಾಮನಿರ್ದೇಶನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿಯ ಉತ್ತರಾಧಿಕಾರಿಗೆ ಈಗ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಬುಧವಾರ ಬಹಿರಂಗ ಹತ್ಯೆಯ ಬೆದರಿಕೆಯನ್ನ ಹಾಕಿದ್ದಾರೆ. ಇರಾನ್ನ ಶಕ್ತಿಶಾಲಿ ರೆವಲ್ಯೂಷನರಿ ಗಾರ್ಡ್ಸ್ ಗಳ ಒತ್ತಡದ ಮೇರೆಗೆ ಈಗ ಖಮೇನಿ ಪುತ್ರ ಮುಜ್ತಬಾ ಅವರನ್ನ ಮುಂದಿನ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಿದ ಬೆನ್ನಲ್ಲೇ ಈಗ ಈ ಬೆಳವಣಿಗೆ ನಡೆದಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಬರೆದುಕೊಂಡಿರುವಂತಹ ಗಾರ್ಡ್ಸ್ ಇಸ್ರೇಲ್ ಅನ್ನ ನಾಶಪಡಿಸುವಂತಹ ಯೋಜನೆ ಅಮೆರಿಕ ಮತ್ತು ಮುಕ್ತ ಪ್ರಪಂಚಕ್ಕೆ ಬೆದರಿಕೆ ಹಾಗೂ ಇರಾನ್ ಜನತೆಯನ್ನ ತುಳಿಯುವಂತಹ ಇರಾನಿನ ಭಯೋತ್ಪಾದಕ ಆಡಳಿತದಿಂದ ನೇಮಕಗೊಳ್ಳುವಂತಹ ಯಾವುದೇ ನಾಯಕ ನಮ್ಮ ಟಾರ್ಗೆಟ್ ಆಗ್ಲಿದ್ದಾನೆ. ಅವರ ಹೆಸರು ಏನೇ ಇರ್ಲಿ ಅಥವಾ ಅವನು ಎಲ್ಲೇ ಅಡಗಿರ್ಲಿ ಅವನ ಹತ್ಯೆ ಖಚಿತ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಸೂಚನೆ ಮೇರೆಗೆ ಇಸ್ರೇಲ್ ರಕ್ಷಣಾ ಪಡೆಗಳಿಗೆ ಈಗ ಸೂಚಿಸಿರುವುದಾಗಿ ತಿಳಿಸಿದ್ದಾರೆ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಪಾಕಿಸ್ತಾನವನ್ನ ಭಯಭೀತಗೊಳಿಸಿದೆ. ಪಾಕಿಸ್ತಾನವು ಇರಾನ್ನೊಂದಿಗೆ 900 ಕಿಲೋಮೀಟರ್ ಉದ್ದದ ಗಡಿಯನ್ನ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಈಗ ಪಾಕ್ಗೆ ತನ್ನ ದೇಶದ ಮೇಲೂ ದಾಳಿಯಾಗುವಂತಹ ಭೀತಿ ಎದುರಾಗಿದೆ. ಇಂತಹ ಸಂಘರ್ಷದ ಸಮಯದಲ್ಲೂ ಕೂಡ ಭಾರತದ ಮೇಲೆ ಗೂಬೆ ಕೂರಿಸುವ ಬುದ್ಧಿಯನ್ನ ಮಾತ್ರ ಪಾಕಿಸ್ತಾನ್ ಬಿಟ್ಟಿಲ್ಲ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಪಾಕಿಸ್ತಾನಿ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ನಮ್ಮ ನೆರೆಯ ರಾಷ್ಟ್ರಗಳಾದಂತಹ ಅಫ್ಘಾನಿಸ್ತಾನ್, ಇರಾನ್ ಮತ್ತು ಭಾರತ ಪಾಕಿಸ್ತಾನವನ್ನ ಅಸ್ಥಿರಗೊಳಿಸೋಕೆ ಸಂಚನ್ನ ರೂಪಿಸಿವೆ. ಪ್ಯಾಲೆಸ್ಟೈನ್ ಭೂಮಿಯಲ್ಲಿ ಈಗ ಇಸ್ರೇಲ್ ಸ್ಥಾಪನೆಯಾದಾಗಿನಿಂದ ಇದುವರೆಗೂ ಈಗ ಇಸ್ಲಾಮಿಕ್ ಜಗತ್ತಿನಲ್ಲಿ ಸಂಭವಿಸಿದಂತಹ ಪ್ರತಿಯೊಂದು ವಿಪತ್ತು, ಪ್ರತಿಯೊಂದು ಯುದ್ಧಕ್ಕೆ ಜಿಯೋನಿಸ್ಟ್ ಸಿದ್ಧಾಂತ ಕಾರಣ ಅಂತ ತೋರಿಸ್ತಾ ಇದೆ. ಇನ್ನು ಅಫ್ಘಾನಿಸ್ತಾನ್, ಇರಾನ್ ಮತ್ತು ಭಾರತ ಪಾಕಿಸ್ತಾನದ ವಿರುದ್ಧ ದ್ವೇಷದ ಸಂಚನ್ನ ರೂಪಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷಕ್ಕೆ ಜಿಯೋನಿಸ್ಟ್ ಹಿತಾಸಕ್ತಿಗಳು ಕುಮ್ಮಕ್ಕನ್ನ ನೀಡ್ತಾ ಇವೆ. ಇರಾನ್ ಒಪ್ಪಂದಕ್ಕೆ ಬರೋಕೆ ಮುಕ್ತವಾಗಿದ್ದು ಸಂಘರ್ಷವನ್ನ ಮಾಡಲಾಗ್ತಾ ಇದೆ. ನಮ್ಮ ಗಡಿಗಳು ಅಸುರಕ್ಷಿತವಾಗ್ತಾ ಇದೆ. ಎಲ್ಲಾ ಕಡೆ ನಮ್ಮನ್ನ ಸುತ್ತುವರಿಯಲಾಗಿದೆ
ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಲಯನ್ ಬಿಗ್ ನ್ಯೂಸ್. ಮತ್ತೆ ನಾಳೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.